ಕಾರ್ಯಕರ್ತೆಯಾಗಿ ಮತ್ತು ಜಿಲ್ಲಾ ಅಧ್ಯಕ್ಷನೆಯಾಗಿ ಬೀದರ್ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ AITDC ಸಂಘಟನೆಗಳು ಇಡೀ ರಾಜ್ಯದಂತ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಹಿಂದಿನ ಚುನಾವಣಾ ಪ್ರಣಾಯದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಪ್ರಿಯಾಂಕಾ ಗಾಂಧಿ ಅವರು ಬಂದು ನಮ್ಮ ರಾಜ್ಯ ನಾಯಕರುಗಳಿಗೆ ಖಾನಾಪುರಲ್ಲಿ ಕರೆದು ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ 15,000 ಕಾರ್ಯಕರ್ತರಿಗೆ ಮತ್ತು 10,000 ಸಹಾಯಕರಿಗೆ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದರು. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದು 3 ವರ್ಷ ಕಳೆದರೂ ಕೂಡ ನಮಗೆ ಯಾವುದೇ 10 ಪೈಸೆ ಕೂಡ ನಮಗೆ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಲ್ಲ. ಈಗ ಸಹ DK ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಹಾಗಾಗಿ ನಮ್ಮ ಗೌರವಧನವನ್ನು ಅವರು ಈ 6ನೇ ಗ್ಯಾರಂಟಿ ಹೆಚ್ಚಾ ಇದ್ದೇವೆ. ಒಂದು ವೇಳೆ ಮಾಡಲಿಲ್ಲ ಅಂದರೆ ನಾವು ವಿಧಾನಸೌಧ ಕೂಡ ಮುತ್ತಿಗೆ ಹಾಕಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತೇಳಿ ಈ ಹೋರಾಟದ ಮುಖಾಂತರ ತಿಳಿಸ್ತಾ ಇದ್ದೇವೆ. ಮತ್ತು ಈಗಾಗಲೇ ನಮ್ಮಲ್ಲಿ 2011ರಿಂದ ನಿವೃತ್ತಿಯಾದಂಥ ನಮ್ಮ ಅಕ್ಕ ತಂಗಿಯರು ಬದಿಗೆಯಿಂದ ಮನೆಗೆ ಹೋಗಿದ್ದಾರೆ. ಅವರಿಗೂ ಕೂಡ 2011ರಿಂದ ಏನು ಕೋರ್ಟ್ ಆದೇಶ ಆಗಿದೆ ಅದರ ಪ್ರಕಾರ ಅವರಿಗೂ ಕೂಡ ಬಜೆಟ್ ಅನ್ನು ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೇವೆ. ಮತ್ತು ನಾವು ಏನು ಅಂಗನವಾಡಿ ಕಾರ್ಯಕರ್ತರು ಗರ್ಭಿಣಿ ಬಾಣತಿ ಮತ್ತು ಮಕ್ಕಳಿಗೆ ಏನು ಮೊಟ್ಟೆಗಳನ್ನು ಕೊಡ್ತೇವೆ, ಮೊಟ್ಟೆ ದರ ಇವತ್ತು ಮಾರ್ಕೆಟಲ್ಲಿ 9 ರೂಪಾಯಿಗೆ 10 ರೂಪಾಯಿಗೆ ಕೊಡ್ತಲಿದ್ದಾರೆ. ಆದರೆ ನಮಗೆ ಸರ್ಕಾರ ಕೊಡ್ತಕ್ಕಂಥ ಹಣ 6 ರೂಪಾಯಿ ಮಾತ್ರ ಕೊಡ್ತಾ ಇದೆ. ಹಾಗಾಗಿ ಅದನ್ನು ಖಂಡಿಸಿ ನಾವು ಇವತ್ತು ಈ ಮೊಟ್ಟೆ ದರವನ್ನು ಹೆಚ್ಚಳ ಮಾಡಬೇಕಂತೇಳಿ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಈಗಾಗಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತರು BLA ಕೆಲಸಗಳಲ್ಲಿ ತೊಡಗಿದ್ದಾರೆ. ಎಷ್ಟೋ ಅಂಗನವಾಡಿ ಕಾರ್ಯಕರ್ತರು ತೀರ್ಕೊಂಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಧುಮತಿ ಎಂಬ ಅಂಗನವಾಡಿ ಕಾರ್ಯಕರ್ತಿ ಈ ಒಂದು BLA ಕೆಲಸದಿಂದ ಬ್ರೈನ್ ಟ್ಯೂಮರ್ ಆಗಿ ಇವತ್ತು ಹಾಸಿಗೆಡಿದ್ದಾಳೆ. ಆ ಮಹಿಳೆಗೆ ಕೂಡ ಇವತ್ತು ಒಂದು ಬಿಳಿ ಕಾಸು ಕೂಡ ಕೊಟ್ಟಿಲ್ಲ. ಇವತ್ತು ಆ ಮಹಿಳೆಗೆ ಒಂದು ಬಿಳಿ ಕಾಸು ಕೊಡಲಾರದೆ ಸರ್ಕಾರ ಶೋಷಣೆ ಮಾಡ್ತಾ ಇದೆ. ಆ ಶೋಷಣೆಗೆ ನಾನು ಧಿಕ್ಕಾರವನ್ನು ಹಾಕ್ತಾ ಇದ್ದೇನೆ. ನಮ್ಮ ಮಹಿಳೆಯರು ಮಾಡಬಾರ್ದಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು. ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಹಗಲು ರಾತ್ರಿ ಸತತವಾಗಿ ದುಡಿತಲಿದ್ದಾರೆ. ಹಾಗಾಗಿ ನಮಗೆ ಅನ್ಯಾಯವಾಗಿ ಸರ್ಕಾರವನ್ನು ದುಡಿಸಿಕೊಳ್ತಾ ಇದೆ. ಈ BLA ಕೆಲಸದಿಂದ ನಮ್ಮ ಮಹಿಳೆಯರಿಗೆ ಕೈ ಬಿಡಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಈಗಾಗಲೇ ನಮಗೆ ಗೌರವಧನ ಹೆಚ್ಚಳ ಮಾಡಬೇಕಂತೇಳಿ ಈಗಾಗಲೇ ನಾವು ಕನಿಷ್ಠ ವೇತನವನ್ನು ಕೇಳ್ತಾ ಇದ್ದೇವೆ. ನಮಗೆ ಕನಿಷ್ಠ ವೇತನವನ್ನು ಕೊಡಬೇಕು. ಮತ್ತು ನಮ್ಮ ಅಕ್ಕ ತಂಗಿಯ ರಿಟೈರ್ಮೆಂಟ್ ಆದರೂ ಗುಡಿ ಗೋಪುರಗಳಲ್ಲಿ ಬೇಡ್ಕೊಂಡು ತಿಂತಾ ಇದ್ದಾರೆ. ಹಾಗಾಗಿ ಆ ಪರಿಸ್ಥಿತಿ ನಮ್ಮ ಮಹಿಳೆಯರಿಗೆ ಬರಬಾರ್ದು ಅಂದರೆ ಸರ್ಕಾರ ನಮಗೆ ಪಿಂಚಣಿ ಕೊಡಬೇಕು. ಎಲ್ಲಿವರೆಗೂ ಪಿಂಚಣಿ ಕೊಡೋದಿಲ್ಲ ಅಲ್ಲಿವರೆಗೂ ನಾವು ಸರ್ಕಾರದ ಜೊತೆ ಹೋರಾಟ ಮಾಡ್ತಾನೆ ಇರ್ತೀವಿ. ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಇವತ್ತು ಹಲವಾರು ಬೇಡಿಕೆಗಳು ತಮ್ಮ ಮುಂದಿಟ್ಟಿದ್ದೇವೆ. ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ ಮಾಡಬೇಕು. ಮತ್ತು ನಮಗೆ ಬರ್ತಕ್ಕಂಥ ಗೌರವಧನ ಕೂಡ 2 ತಿಂಗಳು 3 ತಿಂಗಳು ಕೂಡ ನಮ್ಗೆ ಗೌರವಧನ ಆಗ್ತಾ ಇಲ್ಲ. ಇವತ್ತು ಬಾಡಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು 4 ತಿಂಗಳಾದರೂ ಕೂಡ ನಮಗೆ ಬಾಡಿಗೆ ಇಲ್ಲ. ಹಾಗಾಗಿ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಮನವಿ ಪತ್ರವನ್ನು ಕೊಡ್ತಲ್ಲಿದ್ದೇವೆ. ನಮ್ಮ ಸಂಘಟನೆ AITDC ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಚಂದ್ರಕಲಾ ಜಿಲ್ಲಾ ಅಧ್ಯಕ್ಷಿಣಿ. ಫೋಟೋ ತೆಗಿಲಿ. ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಹೋರಾಟಕ್ಕೆ ಜಯವಾಗಲಿ. ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಹೋರಾಟಕ್ಕೆ ಜಯವಾಗಲಿ. ಮೇಡಮ್ ನಾವು ಸುಮಾರು 3 ವರ್ಷ ದಿನಗಳ ಕಾಲ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ 6ನೇ ಗ್ಯಾರಂಟಿ ಕೊಡ್ತೇವೆ ಅಂತೇಳಿ ಆಶ್ವಾಸನೆ ಇಲ್ಲಿವರೆಗೂ ಕೂಡ ನಮಗೆ 6ನೇ ಗ್ಯಾರಂಟಿ ಕೊಟ್ಟಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ಇದು ಸರ್ಕಾರಕ್ಕೆ ತಲುಪಿಸ್ಬೇಕಂತೇಳಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಸರ್ಕಾರಕ್ಕೆ DC